ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ದ ನೈಟ್ ಹೌಸ್ ಈ ಮೂವಿ ತುಂಬಾ ಭಯಾನಕವಾಗಿ ಚೆನ್ನಾಗಿದೆ. ಬನ್ನಿ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಒಬ್ಬಳು ಮಹಿಳೆ ತುಂಬಾ ಡಿಪ್ರೆಷನಲ್ಲಿರೋದನ್ನು ನಮಗೆ ತೋರಿಸ್ತಾರೆ. ಯಾಕೆಂದರೆ ಅವಳ ಹಸ್ಬೆಂಡ್ ಗನ್ನಿಂದ ಶೂಟ್ ಮಾಡಿಕೊಂಡು ಸುಸೈಡ್ ಮಾಡಿಕೊಂಡು ಸತ್ತೋಗ್ಬಿಟ್ಟಿರ್ತಾನೆ. ಕಾರಣ ಏನು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಈಕೆ ಹೆಸರು ಬೆತ್. ಮತ್ತು ಇವ್ರ ಮನೆ ಒಂದು ದಟ್ಟವಾದ ಕಾಡಿನ ಮಧ್ಯ ಇರುತ್ತೆ. ಅಲ್ಲಿ ಒಂದೆರಡು ಮನೆಗಳು ಬಿಟ್ಟರೆ ಬೇರೆ ಯಾವುದು ಕೂಡ ಇರೋದಿಲ್ಲ. ಮತ್ತು ಇವ್ರ ಮನೆ ಹತ್ರನೇ ಒಂದು ಲೇಕ್ ಕೂಡ ಇರುತ್ತೆ. ಈಗ ಇವಳು ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಯಾರೋ ಬಾಕ್ಲನ್ನ ಬಡ್ದಾಗೆ ಸೌಂಡ್ ಕೇಳಿಸುತ್ತೆ. ಅದನ್ನು ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಅದೇ ಟೈಮಲ್ಲಿ ಅವಳು ಡೋರನ್ನು ಓಪನ್ ಮಾಡ್ತಾಳೆ. ನಾವಲ್ಲಿ ನೋಡ್ಬೋದು ಅಲ್ಲಿ ಯಾವುದೋ ಒಂದು ಆತ್ಮ ನಿಂತಿರೋದು ನಮಗೆ ಗೊತ್ತಾಗುತ್ತೆ. ಇನ್ನು ಇದೆಲ್ಲ ನಂದೇ ಇಮ್ಯಾಜಿನೇಷನ್ ಅಂತ ಆಕೆ ಅಂದ್ಕೊಂಡು ಪಾಪ ರಾತ್ರಿ ಅಲ್ಲೇ ಕೆಳಗಡೆನೆ ಮಲ್ಕೊಬಿಟ್ಟಿರ್ತಾಳೆ. ಇನ್ನು ಬೆಳಗ್ಗೆ ಎದ್ದಿದ ಕೂಡಲೇ ಅವಳು ಕೆಲಸ ಕೊಡ್ತಾಳೆ. ಇವಳು ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿರ್ತಾಳೆ. ಇನ್ನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಒಂದು ಲೇಕ್ಗೆ ಹೋಗ್ತಕ್ಕಂತಹ ಒಂದು ಗೇಟ್ ಓಪನ್ ಆಗಿರುತ್ತೆ. ಇದೇನಿದು ಡೋರ್ ಓಪನ್ ಆಗಿದೆಯಲ್ಲ ಅಂತ ಬಂದು ಮುಂದೆ ನೋಡಿದಾಗ ಅಲ್ಲಿ ಕೆಲವೊಂದು ಫುಟ್ ಪ್ರಿಂಟ್ಸ್, ಅದು ಕೂಡ ಕೆಸರಿಂದ ಆಗಿರುವಂತಹ ಫುಟ್ ಪ್ರಿಂಟ್ಸ್, ಆ ನೀರಿಂದನೇ ಯಾರೋ ಎದ್ದು ಬಂದಿರೋ ರೀತಿ ಕಾಣಿಸುತ್ತೆ. ಇನ್ನು ಅದೇ ಸಮಯದಲ್ಲಿ ಅವಳು ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಜೋರಾಗಿ ಗನ್ ಶಾಟ್ ಕೇಳಿಸುತ್ತೆ. ಇನ್ನು ಇದನ್ನೆಲ್ಲ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಅಲ್ಲಿಂದ ಅವಳು ಓಡ್ತಾಳೆ. ಇನ್ನು ಅವಳ ಕೆಲಸದಲ್ಲಿ ಕೂಡ ಇವಳು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕೆಲಸನ ಮಾಡೋಕ್ಕಾಗ್ತಾ ಇರೋದಿಲ್ಲ. ಈಗ ಅವಳು ವಾಪಸ್ ಮನೆಗೆ ಬಂದಾಗ ಇವರ ನೈಬರ್ ಆಗಿರ್ತಕ್ಕಂತಹ ಮಿಲ್ ಅಲ್ಲಿ ಬರ್ತಾನೆ. ಇವಳನ್ನ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ನೋಡ್ತಾನೆ. ಅವಾಗ ಇವಳು ಹೇಳ್ತಾಳೆ, ನಾನು ಈ ಮನೇನ ಪ್ರತಿಯೊಂದನ್ನು ಕೂಡ ಮಾರ್ತಾ ಇದ್ದೀನಿ. ಯಾಕೆಂದರೆ ಈ ಮನೇನ ಓವನ್ ಅಂದರೆ ಇವಳ ಗಂಡನೇ ಕಟ್ಟಿರೋದು. ಸೊ ಹಾಗಾಗಿ ನಾನಿಲ್ಲಿ ಇರೋಕ್ಕಾಗೋದಿಲ್ಲ, ನನಗೆ ಅವನ ನೆನಪುಗಳು ತುಂಬಾ ಕಾಡುತ್ತೆ ಅಂತ ಮಿಲ್ ಹತ್ರ ಹೇಳ್ತಾಳೆ. ಇನ್ನು ಇವಾಗ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡ್ತಾ ಇರ್ತಾಳೆ. ಅದರಲ್ಲೂ ಕೂಡ ಓವನ್ನ ವಸ್ತುಗಳು ಪ್ಯಾಕ್ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಇವಳಿಗೊಂದು ಬುಕ್ ಸಿಗುತ್ತೆ. ಆ ಬುಕ್ಕನ್ನು ಓಪನ್ ಮಾಡಿ ನೋಡಿದಾಗ ಅವ್ರೇನೀಗ ವಾಸ ಆಗಿದ್ದಾರೆ ಅದೇ ಮನೆಯ ಎಲಿವೇಶನ್ ಪ್ಲ್ಯಾನ್ ಇರುತ್ತೆ. ಅಂದರೆ ಆ ಮನೆ ಹೇಗೆ ಕಟ್ಟಿದ್ದಾರೆ ಅದು ಪ್ಲ್ಯಾನಿಂಗ್ ಇರುತ್ತೆ. ಇಲ್ಲಿ ಕೆಲವೊಂದು ವಿಚಿತ್ರವಾಗಿರೋ ಸಂಗತಿಗಳು ಓಪನ್ ಆಗ್ತಾ ಹೋಗುತ್ತೆ. ಅದೇನಂದರೆ ಈ ಮನೆನ ಕಟ್ಟಿರೋದು ಸ್ವತಃ ಓವನ್ನೇ. ಮತ್ತು ಈ ಮನೆನ ಒಂದು ಮೇಜ್ನ ರೀತಿ ಅವನು ಕಟ್ಟಿರ್ತಾನೆ. ಅದನ್ನೆಲ್ಲನೂ ಕೂಡ ಈ ಬುಕ್ನಲ್ಲಿ ಬರೆದಿದೆ ಕೂಡ. ಕೆಲವೊಂದು ಕಡೆ ಬರೆದಿರುತ್ತೆ ಈ ಮನೆನ ತುಂಬಾ ಕನ್ಫ್ಯೂಸಿಂಗ್ ಪ್ಯಾಟರ್ನ್ಸಿಂದ ಕಟ್ಟಿದ್ದಾರೆ. ಮತ್ತು ಎಕ್ಸಾಕ್ಟ್ಲಿ ಇನ್ನೊಂದು ಮಿರರ್ ಇಮೇಜ್ನ ರೀತಿ ಇರ್ತಕ್ಕಂಥ ಒಂದು ಫೋಟೋ ಕೂಡ ನೋಡ್ತಾಳೆ. ಅಂದರೆ ಇವ್ರ ಮನೆ ಏನಿದೆ ಎಕ್ಸಾಕ್ಟ್ಲಿ ಅದೇ ಆಪೋಸಿಟ್ ಥರ, ಅಂದರೆ ಅದರದೇ ಮಿರರ್ ಇಮೇಜ್ ಥರ ಇರ್ತಕ್ಕಂಥ ಇನ್ನೊಂದು ಪೇಜಲ್ಲಿ ಅದೇ ಮನೆ ಇರೋದನ್ನು ಕೂಡ ಇವಳು ನೋಡ್ತಾಳೆ. ಇವಳಿಗಿದೆಲ್ಲ ಏನು ಕೂಡ ಅರ್ಥ ಆಗೋದಿಲ್ಲ. ಇನ್ನು ಆ ದಟ್ಟವಾದ ಕಾಡಿನಲ್ಲಿ ಇವ್ರ ಮನೆ ಮಾತ್ರನೇ ಇರುತ್ತೆ. ಮತ್ತು ಅವರ ಪಕ್ಕದ ಮನೆ ಮಿಲ್ನ ಮನೆ ಇರುತ್ತೆ. ಇನ್ನು ಯಾವುದೇ ರೀತಿಯ ಮನೆಗಳನ್ನು ಇವಳು ನೋಡಿಲ್ದೇ ಇರೋ ಕಾರಣ ಇದೇನೋ ಅಂತ ಅರ್ಥ ಆಗದೆ ಮುಚ್ಚಿಟ್ಬಿಡ್ತಾಳೆ. ಇನ್ನು ಆ ರಾತ್ರಿ ಅವಳು ಮಲ್ಕೊಂಡಿರ್ಬೇಕಾದ್ರೆ ರೇಡಿಯೋ ಇದ್ದಕ್ಕಿದ್ದಾಗೆ ಆನ್ ಆಗುತ್ತೆ. ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ. ಇವಳು ಎಚ್ಚರ ಆಗಿ ನೋಡಿದಾಗ ಏನು ಕೂಡ ಅರ್ಥ ಆಗೋದಿಲ್ಲ. ಅದೇ ಸಮಯಕ್ಕೆ ಅವಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದು ಓವನ್ ಕಡೆಯಿಂದ. ಆ ಮೆಸೇಜ್ನಲ್ಲಿ ಕಮ್ ಡೌನ್ ಅಂತ ಬರೆದಿರುತ್ತೆ. ಇವಳಿಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇದು ಯಾರಿದು ಅಂತ ಮತ್ತೆ ರಿಪ್ಲೈ ಮಾಡ್ತಾಳೆ. ಇನ್ನು ಅವಳು ಇವಾಗ ಓವನ್ನ ನಂಬರ್ಗೆ ಕಾಲ್ ಮಾಡಿದಾಗ ಲುಕ್ ಔಟ್ ದ ವಿಂಡೋ, ನೀನು ವಿಂಡೋಯಿಂದ ಆಚೆಗಡೆ ನೋಡು ಅಂತ ಆ ಕಡೆಯಿಂದ ಯಾರೋ ಹೇಳ್ತಾರೆ. ಆವಾಗ ಇವಳು ವಿಂಡೋಯಿಂದ ಆಚೆಗಡೆ ನೋಡಿದಾಗ ಅದೇ ಒಂದು ಲೇಕ್ನ ಮಧ್ಯದಲ್ಲಿ ಓವನ್ ನಿಂತಿರೋದನ್ನು ಇವಳು ನೋಡ್ತಾಳೆ. ಇನ್ನು ಇವಾಗ ಅವಳು ಎಚ್ಚರ ಆಗ್ತಾಳೆ. ಇದೆಲ್ಲ ಕೂಡ ನನ್ನ ಇಮ್ಯಾಜಿನೇಷನ್ನ ಅಥವಾ ರಿಯಾಲಿಟಿನ ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಈಗ ಅವಳು ಮತ್ತೆ ಅವಳು ಫೋನ್ನ ಚೆಕ್ ಮಾಡ್ತಾಳೆ. ಯಾವುದೇ ರೀತಿ ಮೆಸೇಜ್ ಕಾಲ್ ಏನೂ ಇರೋದಿಲ್ಲ. ಮತ್ತು ಕಾರ್ನಲ್ಲಿ ಓವನ್ನ ಫೋನ್ನ ಇಟ್ಟಿರ್ತಾಳೆ. ಹೋಗಿ ಓವನ್ ಫೋನ್ ನೋಡಿದಾಗಲೂ ಕೂಡ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಇದೆಲ್ಲ ನನ್ನ ಇಮ್ಯಾಜಿನೇಷನ್ನೇ ಇರಬೇಕು ಅಂತ ಅವಳು ಅನ್ಕೋತಾಳೆ. ಇನ್ನೂ ಅವನ ಫೋನಲ್ಲಿ ಗ್ಯಾಲರಿನ ಚೆಕ್ ಮಾಡ್ತಾ ಹೋಗ್ತಾಳೆ. ಎಲ್ಲ ಕಡೆ ಇವಳದೇ ಫೋಟೋ ಇರುತ್ತೆ. ಆದರೆ ಒಂದೇ ಒಂದು ಲೈಬ್ರರಿ ಫೋಟೋದಲ್ಲಿ ಇವಳ ಥರಾನೇ ಇರ್ತಕ್ಕಂತಹ ಇನ್ನೊಬ್ಳು ಮಹಿಳೆಯ ಫೋಟೋ ಇರುತ್ತೆ. ಇದನ್ನು ನೋಡಿ ಇವಳು ಸ್ವಲ್ಪ ಅನುಮಾನ ಪಡ್ತಾಳೆ. ಮತ್ತೆ ಇವಾಗ ಬೆತ್ನ ಕ್ಲೋಸ್ ಫ್ರೆಂಡ್ ಆಗಿರ್ತಕ್ಕಂತಹ ಕ್ಲೇರ್ ಹತ್ರ ತಗೊಂಡ್ಬಂದು ಆ ಫೋಟೋನ ತೋರಿಸ್ತಾಳೆ. ನೋಡಿಲಿ ಈ ಪಿಕ್ಚರ್ ನಿಂದ ಅಂತ ಕ್ಲೇರ್ನ ಕೇಳ್ತಾಳೆ. ಅವಾಗ ಕ್ಲೇರ್ ಇಲ್ಲ, ಕರೆಕ್ಟಾಗಿ ನೋಡು, ಇದು ನೀನೇ ಇರಬೇಕು ಬೆತ್ ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಅವಾಗ ಬೆತ್, ನನ್ನ ಹತ್ರ ಈ ಥರದ್ದೊಂದು ಟಾಪೇ ಇಲ್ಲ, ಇದು ನಾನು ಆಗೋಕೆ ಹೇಗೆ ಸಾಧ್ಯ, ಇಲ್ಲಿ ಸಮಥಿಂಗ್ ಇಸ್ ರಾಂಗ್, ನನ್ನ ಗಂಡನಿಗೆ ಬೇರೆಯವ್ರ ಜೊತೆ ಸಂಬಂಧ ಇತ್ತು ಅನಿಸುತ್ತೆ ಅಂತ ಅವಳು ಹೇಳ್ತಾಳೆ. ಇನ್ನು ಅವತ್ತು ರಾತ್ರಿ ಈ ಕೊಲೀಗ್ಸ್ಗಳ ಜೊತೆ ಎಲ್ಲ ಸೇರಿ ಒಂದು ಪಾರ್ಟಿಗೆ ಹೋಗೋಣ ಬಾ ಅಂತ ಕ್ಲೇರ್ ಕರೀತಾರೆ. ಅಲ್ಲಿ ಬೆತ್ ಕೂಡ ಹೋಗ್ತಾಳೆ. ಅಲ್ಲಿ ಎಲ್ಲರೂ ಕೂಡ ಬೆತ್ನ ಕ್ವಶನ್ ಕೇಳ್ತಾ ಹೋಗ್ತಾರೆ. ನಿನ್ನ ಹಸ್ಬೆಂಡ್ ಹೇಗೆ ಸತ್ರು, ಒಂದು ಡೆತ್ ನೋಟ್ ಕೂಡ ಬಿಟ್ಟಿರ್ಲಿಲ್ವಾ ಅಂತ. ಅವಾಗ ಇವಳು ಅಫ್ಕೋರ್ಸ್ ಒಂದು ಡೆತ್ ನೋಟ್ ಇತ್ತು ಅಂತ ಆ ಡೆತ್ ನೋಟ್ನ ಈಗ ತೆಗೆದುಬಿಟ್ಟು ಅವ್ರ ಮುಂದೆ ಹೊತ್ತಾ ಇದ್ದಾಳೆ. ಆ ಲೆಟರ್ನಲ್ಲಿ ನೀನು ಹೇಳಿದ್ದು ಸತ್ಯನೇ, ದೇರ್ ಈಸ್ ನಥಿಂಗ್ ಇಸ್ ಆಫ್ಟರ್ ಯು ಆರ್ ಸೇಫ್ ನೌ ಅಂತ ಬರ್ದಿರುತ್ತೆ. ಇದರರ್ಥ ಅಲ್ಲಿ ಯಾರಿಗೂ ಕೂಡ ಆಗೋದಿಲ್ಲ.
ಇನ್ಫ್ಯಾಕ್ಟ್ ಬೆತ್ಗೂ ಕೂಡ ನನಗೇನು ಸಹ ಇಲ್ಲಿ ಅರ್ಥ ಆಗಿಲ್ಲ, ಈ ಡೆತ್ ನೋಟ್ನ ನನ್ನ ಗಂಡ ಬಿಟ್ಟೋಗಿದ್ದಾನೆ ಅಂತ ಹೇಳ್ತಾಳೆ. ಆವಾಗಲೇ ಅಲ್ಲಿ ಕ್ಲೇರ್ ಇಮಿಡಿಯೇಟಾಗಿ ಅವಳನ್ನ ಕರ್ಕೊಂಡು ಬಂದ್ಬಿಡ್ತಾಳೆ. ಇನ್ನು ಅವತ್ತು ರಾತ್ರಿ ಇವಾಗ ಕ್ಲೇರ್ ಕೂಡ ಬೆತ್ನ ಮನೆಯಲ್ಲೇ ಉಳ್ಕೊಂಡಿದ್ದಾಳೆ. ಮಾತಾಡ್ತಾ ಹಾಗೇನೇನೆ ಬೆತ್ ನಿದ್ದೆ ಹೋಗ್ಬಿಡ್ತಾಳೆ. ಅವಳು ಮಲ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಅವಳಿಗೆ ಎಚ್ಚರಿಕೆ ಆಗುತ್ತೆ. ಇನ್ನು ಇವಾಗ ಆ ರೇಡಿಯೋ ಮತ್ತೆ ಆನ್ ಆಗಿದೆ, ಜೋರಾಗಿ ಸೌಂಡನ್ನು ಯಾರೋ ಕೊಟ್ಟಿದ್ದಾರೆ. ಇವಳಿಗಂತೂ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಅವಳ ಫ್ರೆಂಡ್ ಹೆಸರನ್ನ ಕೂಗ್ತಾ ಕ್ಲೇರ್ ಅಂತ ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ. ಸಡನ್ ಆಗಿ ಇವಾಗ ಆ ರೇಡಿಯೋ ಕೂಡ ಆಫ್ ಆಗಿಬಿಡುತ್ತೆ, ಎಲ್ಲ ಲೈಟ್ಸು ಆಫ್ ಆಗಿಬಿಡುತ್ತೆ. ಇನ್ನು ಅವಳು ಅವಾಗ ಟಾರ್ಚ್ನ ಹಿಡ್ಕೊಂಡು ಆಚೆಗಡೆ ಬಂದು ಏನದು ಸೌಂಡ್ ಆಗಿದ್ದು ಅಂತ ಹುಡುಕ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಸುತ್ತಲೂ ಬೇರೆ ಬೇರೆ ಕಡೆಯಿಂದ ಎಷ್ಟೊಂದು ಜನ ಹುಡುಗಿರು ಓಡ್ ಬಂದು ಅದೇ ಒಂದು ಲೇಕ್ನ ಒಳಗಡೆ ಬಿದ್ದೋಗ್ಬಿಡ್ತಾಳೆ. ಇನ್ನು ಇವಳು ಅವ್ರನ್ನೆಲ್ಲ ಹಿಡಿಯೋಕೆ ಹೋಗ್ತಾಳೆ, ಆದರೆ ಯಾರು ಕೂಡ ಸಿಗ್ತಾ ಇರೋದಿಲ್ಲ. ಎಲ್ಲರೂ ಕೂಡ ಆ ಒಂದು ಲೇಕ್ನ ಒಳಗಡೆನೆ ಬೀಳ್ತಾ ಇರ್ತಾರೆ. ಮತ್ತು ಇವಳು ಹೋಗು ಅಲ್ಲಿ ನೋಡಿದಾಗ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಮತ್ತು ಇವಾಗ ಎಕ್ಸಾಕ್ಟ್ ಅವ್ರ ಮನೆಯ ಆಪೋಸಿಟ್ನೇ ಇನ್ನೊಂದು ಮನೆ ಇರೋ ರೀತಿ ಅವಳಿಗೆ ಕಾಣಿಸ್ತಾ ಇದೆ. ಇಷ್ಟು ವರ್ಷ ಯಾವತ್ತೂ ಕೂಡ ಆ ರೀತಿ ಅವಳಿಗೆ ಕಾಣಿಸಿರೋದಿಲ್ಲ, ಆದರೆ ಇವಾಗ ಇನ್ನೊಂದು ಮನೆ ಆಪೋಸಿಟ್ ಇರೋದು ಅವಳಿಗೆ ಕಾಣಿಸ್ತಾ ಇದೆ. ಇನ್ನು ಇವಾಗ ಅವಳಿಗೊಂದು ವಾಯ್ಸ್ ಕೇಳಿಸುತ್ತೆ, ದ ಬೋಟ್ ಅಂತ. ಅವಳು ಅದನ್ನೇ ಫಾಲೋ ಮಾಡಿಕೊಂಡು ಆ ಬೋಟ್ ಹತ್ರ ಬಂದಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಇದೇ ಒಂದು ಜಾಗದಲ್ಲೇನೆ ಓವನ್ ಗನ್ನನ್ನು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಅವಳ ಕೈಲಿ ಆ ಬೋಟನ್ನು ಹತ್ತೋಕ್ಕಾಗೋದಿಲ್ಲ. ಆವಾಗ ಇವಳಿಗೆ ಅಲ್ಲೇ ಓವನ್ ಇದ್ದಾನೆ ಅನ್ನುವಂಥ ಒಂದು ಪ್ರೆಸೆನ್ಸ್ ಆಗುತ್ತೆ. ಮತ್ತು ನೋಡ್ತಾ ಹೇಗೋ ಮಾಡಿ ಇವಳನ್ನ ಆ ಒಂದು ಬೋಟಿಗೆ ಆ ಆತ್ಮ ಎತ್ಕೊಳ್ಳುತ್ತೆ. ಮತ್ತು ಇವಳು ಕಣ್ಬಿಟ್ಟು ನೋಡಿದಾಗ ಇವಳಿವಾಗ ಅವಳ ಮನೆಯಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದಾಳೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಏನು ಬೇರೆ ಒಂದು ಮನೆ ಇತ್ತು, ಆ ಮನೆಗೆ ಬಂದಿದ್ದಾಳೆ. ನಾವು ಈ ಸ್ಟಾರ್ಟಿಂಗ್ ಒಂದು ಎಲಿವೇಶನ್ನ ಪ್ಲ್ಯಾನ್ ನೋಡಿದ್ವಿ ಅಲ್ವಾ, ಅದರಲ್ಲಿ ಇವರ ಒಂದು ಮನೆಗೆ ಎಕ್ಸಾಕ್ಟ್ಲಿ ಒಂದು ಮಿರರ್ ಇರತಕ್ಕಂಥ ಒಂದು ಮನೆ ಇತ್ತಲ್ವಾ, ಅಂದರೆ ಆಪೋಸಿಟ್ ಒಂದು ರಿವರ್ಸ್ ಪ್ಲಾನಿಂಗಲ್ಲಿ ಇರ್ತಕ್ಕಂತಹ ಮನೆ, ಅದೇ ಮನೆ ಹತ್ರನೇ ಇವಳು ಬಂದಿದ್ದಾಳೆ. ಧೈರ್ಯ ಮಾಡಿ ಆ ಮನೆ ಒಳಗಡೆ ಬರ್ತಾಳೆ. ಅವಾಗ ನಾವು ನೋಡ್ಬೋದು ಆ ಡೋರ್ ನಂಬರ್ ಕೂಡ ಇಲ್ಲಿ ಉಲ್ಟಾನೇ ಇದೆ. ಇನ್ನು ಇವಾಗ ಆ ಒಂದು ಮನೆ ಒಳಗಡೆ ಎಷ್ಟೊಂದು ಜನ ಮಹಿಳೆಯರಿರೋದನ್ನ ಇವಳು ನೋಡ್ತಾಳೆ. ಅಲ್ಲಿ ಓವನ್ ಕೂಡ ಇದ್ದಾನೆ. ಇನ್ನು ಇವಳು ಡೋರ್ನ ಓಪನ್ ಮಾಡಿದ ಕೂಡಲೇ ಇವಳಿಗಿಲ್ಲಿ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅಂದರೆ ಈ ಹಿಂದೆ ಇವಳು ಕ್ಲೇರ್ನ ತೊಡೆ ಮೇಲೆ ಮಲ್ಕೊಂಡಿದ್ಲು, ನೆನಪಿದೆಯಾ ನಿಮಗೆ ರಾತ್ರಿ? ಸೊ ಇಷ್ಟೊತ್ತು ಇವಳಿಗೆ ಒಂದು ಕನಸಿನ ರೀತಿ ಈ ಒಂದು ವಿಷನ್ಸ್ ಕಾಣಿಸಿರುತ್ತೆ. ಈಗ ಇವಳು ಎಚ್ಚರಿಕೆಯಾಗಿ ನೋಡ್ತಾ ಇದ್ದಾಳೆ. ಇನ್ನು ಇವಾಗ ಇವಳು ಓವನ್ನ ಲ್ಯಾಪ್ಟಾಪ್ನ ಓಪನ್ ಮಾಡಿ ಎಲ್ಲ ಒಂದು ಫೋಲ್ಡರ್ಗಳನ್ನ ಚೆಕ್ ಮಾಡ್ತಾ ಹೋಗ್ತಾಳೆ. ಅವಾಗ ಇವಳಿಗೊಂದು ಫೋಲ್ಡರ್ ಸಿಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಇವಳ ರೀತಿಯೇ ಇರ್ತಕ್ಕಂತಹ ಸುಮಾರು ಮಹಿಳೆಯರ ಫೋಟೋ ಇರುತ್ತೆ. ಓವನ್ ಜೊತೆ ಇರ್ತಕ್ಕಂತಹ ಫೋಟೋಗಳೇ ಇರುತ್ತೆ. ಇವಳಿಗೆ ನೋಡಿ ಇದು ತುಂಬಾ ತಲೆ ಕೆಟ್ಟೋಗುತ್ತೆ. ಅಂದರೆ ಇಷ್ಟು ದಿನ ಇವಳು ಅವ್ರ ಗಂಡನ ಒಬ್ಬ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡಿರ್ತಾಳೆ, ತುಂಬಾ ಲಾಯಲ್ ವ್ಯಕ್ತಿ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಈಗ ಇಲ್ಲಿ ತುಂಬಾ ಮಹಿಳೆಯರ ಫೋಟೋಸ್ ಇದೆ. ಮತ್ತು ಈ ಒಂದು ಹೌಸ್ನ ಮಿರರಿಂಗ್ ಪ್ಯಾಟರ್ನ್ ಏನಿರುತ್ತೆ, ಅಂದರೆ ಎಕ್ಸಾಕ್ಟ್ಲಿ ರಿವರ್ಸ್ ಪ್ಯಾಟರ್ನಲ್ಲಿ ಇನ್ನೊಂದು ಮನೆ ಇತ್ತಲ್ವಾ, ಅದೇನಾದರೂ ಕಾರ್ಡ್ ಒಳಗಡೆ ನಿಜವಾಗ್ಲೂ ಇದೆಯಾ ಅಂತ ಈಗ ಹುಡುಕೊಳ್ತಾ ಆ ಕಾರ್ಡ್ನ ಒಳಗಡೆ ಹೋಗ್ತಾಳೆ. ಅದೇ ಸಮಯದಲ್ಲಿ ಬೇಟೆ ಆಡೋಕ್ಕೆ ಅಂತ ಬಂದಿದ್ದ ಮಿಲ ಇವಳಿಗೆ ಸಿಗ್ತಾನೆ. ಆವಾಗ ಇಲ್ಲಿ ಇವಳು ಕೇಳ್ತಾಳೆ, ಮಿಲಾ ಅವರೇ ನಿಜ ಹೇಳಿ, ಇಲ್ಲೇನಾದರೂ ನೀವು ಯಾವತ್ತಾದ್ರೂ ಓವನ್ನ ನೋಡಿದ್ರಾ? ಮತ್ತು ಅಕಸ್ಮಾತಾಗಿ ಕೂಡ ಇಲ್ಲಿ ಬೇರೆ ಯಾವುದಾದ್ರೂ ಮನೆನ ನೀವು ನೋಡಿದ್ದೀರಾ ಅಂತ. ಅವಾಗ ಇಲ್ಲಿ ಮಿಲಾ, ಇಲ್ಲ ಈ ಕಾಡಲ್ಲಿ ಯಾರು ಬಂದು ಮನೆ ಕಟ್ತಾರೆ, ಇಲ್ಲ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ. ಆದರೆ ಇವನ ಮಾತಿನ ಮೇಲೆ ಅವಳಿಗೆ ನಂಬಿಕೆ ಬರೋದಿಲ್ಲ. ಇವಳೇ ಹುಡುಕೊಳ್ತಾ ಕಾಡಿನ ಒಳಗಡೆ ಹೋಗ್ತಾಳೆ. ಆ್ಯಂಡ್ ಅವಳಿಗೆ ಇವಾಗ ಅಲ್ಲಿ ಆ ಮನೆ ಸಿಕ್ಬಿಡುತ್ತೆ. ಇನ್ನು ಈ ಮನೆ ಒಳಗಡೆ ಇವಳಿಗೆ ಈ ವುಡು ಡಾಲ್ ಸಿಗುತ್ತೆ. ಈ ವುಡು ಡಾಲ್ ಒಂದು ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಬಳಸ್ತಾರೆ. ಸೊ ಈ ಒಂದು ಡಾಲ್ನ ತಗೊಂಡು ಈಗ ಸೀದಾ ಅವಳು ಮಿಲಾ ಹತ್ರ ಬರ್ತಾಳೆ. ಮಿಲಾ ಈ ಮೂವಿಯಲ್ಲಿ ಅವನನ್ನ ಎಲ್ಲರೂ ಮಿಲ್ ಅಂತ ಕರೀತಾ ಇರ್ತಾರೆ. ಆದರೆ ಇವಾಗ ಇವಳು ಗದರಿಸಿ ಅವನನ್ನ ಕೇಳಿದಾಗ ಅವನು ಹೇಳ್ತಾನೆ, ಹೌದು ನಾನು ಆ ಕಾಡಿನಲ್ಲಿ ತುಂಬ ದಿನ ಓವನ್ನ ನೋಡಿದ್ದೆ, ಮತ್ತು ಎಷ್ಟೋ ಹೆಂಗಸು ಜೊತೆ ಕೂಡ ನಾನು ನೋಡಿದ್ದೆ. ಆದರೆ ನಿನ್ನ ಹತ್ರ ಹೇಳಿದ್ರೆ ಎಲ್ಲಿ ನಿಮ್ಮ ಸಂಸಾರ ಹಾಳಾಗುತ್ತೋ ಅಂತ ನಾನು ಯಾವತ್ತೂ ಕೂಡ ಹೇಳಿರಲಿಲ್ಲ ಅಂತ ಹೇಳ್ಬಿಡ್ತಾನೆ. ಇನ್ನು ಅವಳು ಮತ್ತೆ ಇವಾಗ ಮನೆಗೆ ಬಂದು ಎಲ್ಲ ಒಂದು ವಸ್ತುಗಳನ್ನು ಚೆಕ್ ಮಾಡ್ತಾ ಹೋಗ್ತಾಳೆ. ಅವಾಗ ಅವಳಿಗೆ 2 ಬುಕ್ ಸಿಗುತ್ತೆ. ಅದರಲ್ಲಂತೂ ಒಂದು ಬುಕ್ ಕ್ಯಾಡ್ರೋಯಾ ಅಂತ ಇರುತ್ತೆ. ಆ ಬುಕ್ನ ತೆಗೆದು ನೋಡಿದಾಗ ಈ ವುಡು ಡಾಲ್ ಅವಳಿಗೆ ಈ ಹಿಂದೆ ಸಿಕ್ಕಿತ್ತಲ್ವಾ ಅದ್ರ ಬಗ್ಗೆ ಇರುತ್ತೆ. ಅಂದರೆ ಯಾವುದೇ ಒಂದು ನೆಗೆಟಿವ್ ಎಂಟಿಟಿನ ಆಹ್ವಾನ ಮಾಡೋಕ್ಕಾಗಿರ್ಬೋದು ಅಥವಾ ಅದನ್ನು ಕನ್ಫ್ಯೂಸ್ ಮಾಡೋಕ್ಕಾಗಿರ್ಬೋದು, ಈ ವುಡು ಡಾಲ್ನ ಯೂಸ್ ಮಾಡ್ತಾರೆ ಅಂತ ಬರೆದಿರುತ್ತೆ. ಮತ್ತು ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿನ ಹೇಗೆ ದಾರಿ ತಪ್ಪಿಸೋದು, ಹೇಗೆ ನಮ್ಮಿಂದ ದೂರ ಮಾಡ್ಕೊಳ್ಳೋದು ಅಂತ ಕೂಡ ಈ ಬುಕ್ನಲ್ಲಿ ಬರೆದಿರುತ್ತೆ. ಅಂದರೆ ಎಕ್ಸಾಕ್ಟ್ಲಿ ಈ ಮನೆ ಹೇಗೆ ಕಟ್ಟಿರ್ತಾರೆ ಅದೇ ರೀತಿ ಈ ಬುಕ್ನಲ್ಲಿ ಅದೊಂದು ಪರಿಹಾರ ಅನ್ನೋ ರೀತಿ ಬರೆದಿರ್ತಾರೆ. ಅಂದರೆ ಮೇಜ್ನ ರೀತಿ ಮನೆ ಕಟ್ಟೋದು, ಮಿರರ್ನ ರೀತಿ ಇನ್ನೊಂದು ಮನೆ ಕಟ್ಟೋದು, ಆ ಒಂದು ಮಿರರ್ನ ಮನೆಯಲ್ಲಿ ಈ ವುಡು ಡಾಲ್ನ ಇಡೋದು, ಇದೆಲ್ಲ ಕೂಡ ಒಂದು ನೆಗೆಟಿವ್ ಎಂಟಿಟಿನ ದೂರ ಮಾಡೋಕ್ಕೋಸ್ಕರ ಇಟ್ಟಿರ್ತಾರೆ ಅಂತ ಇಲ್ಲಿ ಬರ್ದಿರುತ್ತೆ. ಈಗ ಅವಳು ಆ ಒಂದು ಬುಕ್ ಎಲ್ಲಿಂದ ಪರ್ಚೇಸ್ ಮಾಡಿರ್ತಾನೋ ಅಲ್ಲಿಗೆ ಅವಳು ಹೋಗ್ತಾಳೆ. ಅಲ್ಲಿ ಏನೋ ಇನ್ಫಾರ್ಮೇಷನ್ನ ಕೇಳೋಕ್ಕೆ ನೋಡ್ತಾಳೆ, ಆದರೆ ಏನೂ ಕೂಡ ಸಿಗೋದಿಲ್ಲ. ಆದರೆ ಅಲ್ಲಿ ಒಬ್ಳು ಮಹಿಳೆನ ನೋಡಿ ಅವಳಿಗೆ ನೆನಪಾಗುತ್ತೆ. ಆ ಮಹಿಳೆ ಆಲ್ಮೋಸ್ಟ್ ಇವಳ ಥರನೇ ಇದ್ದಾಳೆ ನೋಡೋದಕ್ಕೆ. ಮತ್ತು ಅವಳ ಹೆಸರು ಮ್ಯಾಡೆಲಿನ್.
ಆವಾಗ ಇಲ್ಲಿ ಈ ಬೆತ್ ಹೇಳ್ತಾ ಇದ್ದಾಳೆ, ನಾನು ಯಾರು ಗೊತ್ತಾ, ಓವನ್ನ ಹೆಂಡ್ತಿ ಅಂತ. ಆದರೆ ಅವಳು ಓವನ್ನ ಅಂತ ತುಂಬಾ ಶಾಕ್ ಆಗಿ ನೋಡ್ತಾ ಇದ್ದಾಳೆ. ಅಲ್ಲಿಗೆ ಬೆತ್ಗೆ ಅರ್ಥ ಆಗುತ್ತೆ ಇವಳಿಗೂ ಅವಳ ಹಸ್ಬೆಂಡ್ಗೂ ಏನೋ ಒಂದು ಸಂಬಂಧ ಇದೆ ಅಂತ. ಆದರೆ ಅಲ್ಲಿ ಮ್ಯಾಡ್ಲಿನ್ ತುಂಬ ಏನೂ ವಿಷಯಗಳನ್ನು ಹೇಳೋದಿಲ್ಲ. ಇನ್ನೂ ಆ ದಿನ ನೈಟ್ ಇವಳು ಮತ್ತೆ ಕ್ಲೇರ್ನ ಮನೆಗೆ ಬಂದು ಎಲ್ಲ ವಿಷಯನೂ ಕೂಡ ಹೇಳ್ತಾಳೆ. ಆವಾಗ ಕ್ಲೇರ್, ಈಗ ಓವನ್ ನಮ್ಮ ಜೊತೆ ಇಲ್ಲ, ನಾವಿವಾಗ ಅವ್ನು ಏನು ಯೋಚನೆ ಮಾಡ್ತಾ ಇದ್ದ, ಅವ್ನು ಯಾವ ಥರ ಇದ್ದ ಅಂತ ತಿಳ್ಕೊಳ್ಳೋಕ್ಕೆ ಪೂರ್ತಿಯಾಗಿ ಆಗೋದು ಇಲ್ಲ. ನನ್ನ ಮಾತು ಕೇಳು, ನಿಜವಾಗ್ಲೂ ಒಂದು ನೆಗೆಟಿವ್ ಎಂಟಿಟಿಯ ಎನರ್ಜಿ ನಿನಗೆ ಅಲ್ಲಿ ಫೀಲ್ ಆಗ್ತಾ ಇದ್ದರೆ ದಯವಿಟ್ಟು ಆ ಮನೇಲಿ ಇರಬೇಡ, ನಮ್ಮ ಮನೇಲೇ ಇರು, ಎಷ್ಟು ದಿನ ಬೇಕಾದರೂ ಇರು ಅಂತ ತುಂಬಾ ಕೇಳ್ಕೊತಾಳೆ. ಆದರೆ ಇಲ್ಲಿ ಬೆತ್ ಕೇಳೋದಿಲ್ಲ. ಇವತ್ತೊಂದು ರಾತ್ರಿ ನಾನು ಅಲ್ಲಿ ಇದ್ಬಿಟ್ಟು ನಾಳೆನೇ ಬೇರೆ ರೂಮಿಗೆ ಶಿಫ್ಟ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ತಾಳೆ. ಮತ್ತು ಅವಳು ಮನೆಗೆ ಬಂದಾಗ ಅಲ್ಲಿ ಮ್ಯಾಡ್ಲಿನ್ ಕೂಡ ಬರ್ತಾಳೆ. ಇಲ್ಲಿ ಇವಾಗ ಮ್ಯಾಡ್ಲಿನ್ ಹೇಳ್ತಾ ಹೋಗ್ತಾಳೆ, ನಿನ್ನ ಹಸ್ಬೆಂಡ್ ಒಂದು ಸರಿ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದ, ಮತ್ತು ನನ್ನ ಅವನ ಮಧ್ಯೆ ಯಾವುದೇ ರೀತಿಯಾದ ಕೆಟ್ಟ ಸಂಬಂಧ ಇರಲಿಲ್ಲ. ಒಂದಿನ ನಾವಿಬ್ಬರು ತುಂಬಾ ಮಾತಾಡಿದ್ವಿ, ಮತ್ತು ಮಾತಾಡ್ತಾ ನಿನ್ನ ಹಸ್ಬೆಂಡ್ ಇಲ್ಲೇ ಹತ್ರದಲ್ಲೇ ಇರೋ ಇನ್ನೊಂದು ಮನೆಗೆ ನನ್ನನ್ನು ಕರ್ಕೊಂಡೋದ. ಮಾತಾಡ್ತಾ ಇರಬೇಕಾದ್ರೆ ಹಾಗೆ ನನ್ನ ಕತ್ತನ್ನು ಹಿಡ್ಕೊಂಡ. ನಾನು ಅದನ್ನು ರೊಮ್ಯಾಂಟಿಕ್ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಆ ಕತ್ತನ್ನು ಜೋರಾಗಿ ಇಸ್ಕೋಕ್ಕೆ ಶುರು ಮಾಡ್ದ. ನಾನು ಯಾವಾಗ ಜೋರಾಗಿ ಓವನ್ ಅಂತ ಕೂಕ್ಕೊಂಡೆ, ಅವನು ಆಗಿಂದಾಗಲೇ ನನ್ನ ಕತ್ತನ್ನು ಬಿಟ್ಟು ಅಳ್ತಾ ನನ್ನ ಮತ್ತೆ ಮನೆಗೆ ಡ್ರಾಪ್ ಮಾಡ್ದ ಅಂತ ಅವಳು ಹೇಳ್ತಾಳೆ. ಮೇ ಬಿ ಓವನ್ಗೆ ನಿನ್ನ ಚೀಟ್ ಮಾಡೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ಆ ರೀತಿ ಅತ್ತ ಅಲ್ವಾ, ನಾನೇನೋ ಹಾಗೆ ಅನ್ಕೊಂಡಿದ್ದೆ ಅಂತ ಹೇಳಿ ಅಲ್ಲಿಂದ ಮ್ಯಾಡ್ಲಿನ್ ಓಡ್ತಾಳೆ. ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡು ಬೆತ್ಕಂತೂ ತುಂಬಾನೇ ತಲೆ ಕೆಟ್ಟೋಗುತ್ತೆ. ತುಂಬಾನೇ ಕುಡಿದು ಬಿಡ್ತಾಳೆ. ಇನ್ನು ಸಿಕ್ಕಾಪಟ್ಟೆ ಕುಡಿದು ಆ ಒಂದು ಮನೆ ಅಂದರೆ ಇವರ ಮನೆಯ ರೀತಿಯೇ ಇರ್ತಕ್ಕಂತಹ ಇನ್ನೊಂದು ಮನೆ ಉಲ್ಟಾ ಮನೆಗೆ ಈಗ ಅವಳು ಬರ್ತಾಳೆ. ಬಂದು ಜೋರಾಗಿ ಕಿಚ್ಚೋಕ್ಕೆ ಶುರು ಮಾಡ್ತಾಳೆ. ಆದರೆ ಅಲ್ಲಿ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇವಳಿಗೆ ಸಿಗೋದಿಲ್ಲ. ಮತ್ತು ಅಲ್ಲೇ ಅವಳು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳ ಕಾಲು ಈ ರೀತಿ ಒಂದು ಅಟ್ಟಿಗೆಯ ಒಳಗಡೆ ಹೋಗ್ಬಿಡುತ್ತೆ. ಅವಳು ಬೇಸ್ಮೆಂಟ್ನ ಹಾಗೆ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಎಷ್ಟೋ ಮಹಿಳೆಯರ ಶವಗಳು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿಟ್ಟಿರೋದನ್ನು ನಾವು ನೋಡ್ಬೋದು. ಇನ್ನು ಇವಳು ಇವಾಗ ಜೋರಾಗಿ ಅವಳ ಮನೆಗೆ ವಾಪಸ್ ಓಡ್ ಬಂದು ಕ್ಲೇರ್ಗೆ ಒಂದು ಮೆಸೇಜ್ನ ಹಾಕಿ ಅವಳು ಸ್ನಾನ ಮಾಡ್ತಾ ಇರ್ತಾಳೆ. ಅದೇ ಟೈಮಲ್ಲೇ ಡೋರ್ ಓಪನ್ ಆದಾಗೆ ಅವಳಿಗನ್ಸುತ್ತೆ. ಮತ್ತು ಕಂಪ್ಲೀಟ್ಲಿ ಆ ಒಂದು ರೇಡಿಯೋ ಜೋರಾಗೆ ಆನ್ ಆಗುತ್ತೆ. ನೋಡ್ತಾ ಆ ಒಂದು ವಾಶ್ರೂಮ್ನ ಒಳಗಡೆ ಯಾವುದೋ ಒಂದು ನೆಗೆಟಿವ್ ಎಂಟಿಟಿ ಬರೋ ರೀತಿ ನಮಗೆ ಕಾಣಿಸುತ್ತೆ. ಮತ್ತು ಅದೇ ಒಂದು ಮಿರರ್ನ ಮೇಲೆ ಹಿಯರ್ ಅಂತ ಬರೆದಿರುತ್ತೆ. ಅಲ್ಲಿಗೆ ಈ ಒಂದು ಬೆತ್ ಹೋದಾಗ ಅವಳ ತಲೆನ ಜೋರಾಗೆ ಆ ಒಂದು ಕನ್ನಡಿಗೆ ಹೊಡೆದ್ಬಿಡ್ತಾರೆ. ಈಗ ಅವಳು ಆ ರೂಮಿಂದ ಎಸ್ಕೇಪ್ ಆಗೋದಕ್ಕೂ ಕೂಡ ಆಗೋದಿಲ್ಲ, ಆ ರೂಮ್ ಲಾಕ್ ಆಗಿಬಿಟ್ಟಿದೆ. ಮತ್ತು ಇನ್ನು ಆ ಒಂದು ಮಿರರಲ್ಲಿ ಬೆತ್ ಎಲ್ಲ ಒಂದು ಮಹಿಳೆಯರನ್ನ ಯಾವ ರೀತಿ ಸಾಯಿಸ್ತಾ ಇದ್ದ ಅಂತ ಇವಳಿಗೆ ಒಂದು ವಿಷನ್ಸ್ನ ಮುಖಾಂತರ ಈ ಆತ್ಮ ತೋರಿಸ್ತಾ ಇದೆ. ಇನ್ನು ಅವಳು ತುಂಬಾನೇ ಕಷ್ಟಪಟ್ಟು ಆ ಒಂದು ರೂಮ್ನಿಂದ ಆಚೆಗಡೆ ಬಂದಾಗ ಅಲ್ಲಿ ಎಷ್ಟೋ ಹೆಣ್ಣಿನ ಆತ್ಮಗಳಿರುತ್ತೆ. ಅವೆಲ್ಲನೂ ಕೂಡ ಬಚ್ಚಿಟ್ಕೋ ಅಂತ ಹೇಳ್ತಾ ಇರುತ್ತೆ. ಇನ್ನು ನೋಡ್ತಾ ಆ ರೂಮ್ನ ಹಲವು ಕಡೆ ಈ ಒಂದು ಆತ್ಮ ನಿಂತಿರೋದು ಅವಳು ನೋಡ್ತಾಳೆ. ಮತ್ತೆ ಹೇಗೋ ಮಾಡಿ ಅವಳು ಕೆಳಗಡೆ ಬರ್ತಾಳೆ. ಕೆಳಗಡೆ ಇಲ್ಲಿ ಓವನ್ನ ರೀತಿನೇ ಆ ಒಂದು ಆತ್ಮ ಕೂತಿದೆ. ಮತ್ತೆ ಅವನ ತೊಡೆ ಮೇಲೆನೇ ಇಲ್ಲಿ ಬೆತ್ ಮಲಗಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಈ ಹಿಂದೆಗಡೆ ಪಾಸ್ಟಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ವಿಷನ್ಸ್ಗಳನ್ನ ಇವಳಿಗೆ ಇವಾಗ ಆತ್ಮಗಳು ತೋರಿಸ್ತಾ ಇದೆ. ಈಗ ಇಲ್ಲಿ ನಮಗೊಂದು ಈ ಮೂವಿಯ ಬಿಗ್ಗೆಸ್ಟ್ ಸೀಕ್ರೆಟ್ನ ರಿವೀಲ್ ಮಾಡ್ತಾರೆ. ತುಂಬ ವರ್ಷಗಳ ಹಿಂದೆ ಬೆತ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆವಾಗ 4 ನಿಮಿಷಗಳ ಕಾಲ ಇವಳ ಹೃದಯ ನಿಂತೋಗಿರುತ್ತೆ. ಅಂದರೆ ಇವಳು ಆಲ್ಮೋಸ್ಟ್ ಸಾವನ್ನ ಅಪ್ಪಿ ಮತ್ತೆ ವಾಪಸ್ ಬಂದಿರ್ತಾಳೆ. ಸೊ ಆವಾಗಿಂದ ಇವಳನ್ನ ಆ ಒಂದು ಸಾವು ಅನ್ನೋವಂಥದ್ದು ಹಿಂಬಾಲಿಸ್ತಾ ಇರತ್ತೆ. ಇನ್ನು ಆ 4 ನಿಮಿಷ ಇವಳು ಏನು ಸಾವನ್ನಪ್ಪಿರ್ತಾಳೆ, ಇವಳಿಗೆ ಯಾವಾಗಲೂ ಕೂಡ ಅನ್ನಿಸ್ತಾ ಇರುತ್ತೆ ನಾನು ಇನ್ನೂ ನೋಡಿದೆ ಅಂತ. ಆದರೆ ಅದನ್ನು ಅವಳಿಗೆ ಡಿಸ್ಕ್ರೈಬ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಅದೇ ನಥಿಂಗ್. ಅಂದರೆ ಇವಳದನ್ನು ನಥಿಂಗ್ ಅಂತ ಕರಿತಾ ಇರ್ತಾಳೆ. ಇನ್ನು ಓವನ್ ಕೂಡ ಇವಳದ್ರ ಬಗ್ಗೆ ಹೇಳಿರ್ತಾಳೆ. ಆದರೆ ಅವನು ಯಾವತ್ತೂ ಕೂಡ ಅದನ್ನು ನಂಬಿರೋದಿಲ್ಲ. ಮತ್ತು ಇವಳಿಗೆ ಯಾವಾಗಲೂ ಸಮಾಧಾನ ಮಾಡಿ ಧೈರ್ಯನ ಹೇಳ್ತಾ ಇರ್ತಾನೆ. ಆದರೆ ಕೊನೆಗೊಂದಿನ ಯಾವಾಗ ಆ ಒಂದು ನಥಿಂಗ್ ಅಥವಾ ಈ ಒಂದು ಸಾವು ಏನಿದೆ ಅದು ಓವನ್ ಹತ್ರನೇ ಇವಳನ್ನು ಸಾಯಿಸಬೇಕು ಅಂತ ಅಂದ್ಕೊಂಡಿರುತ್ತೆ. ಓವನ್ ಕಿವಿ ಹತ್ರ ಯಾವಾಗಲೂ ಕೂಡ ಸಾಯಿಸು, ಅವಳನ್ನು ಬೇಗ ಸಾಯಿಸು ಅಂತ ಕೇಳ್ಕೊತಾ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಬೆತ್ ಸಾವನ್ನ ಎದುರಿಸಿ ತಪ್ಪಿಸ್ಕೊಂಡು ಬಂದಿರ್ತಾಳೆ. ಈಗ ಇವಳನ್ನ ಹುಡ್ಕೊಂಡು ಆ ಸಾವು ಇವಳ ಹಿಂದೆನೇ ಬಂದಿದೆ. ಇನ್ನು ಆವಾಗ ಪಾಪ ಇವಳ ಗಂಡ ಎಲ್ಲ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿ ಈ ಒಂದು ಸಾವನ್ನು ಹೇಗೆ ತಪ್ಪಿಸೋದು, ಈ ಒಂದು ನೆಗೆಟಿವ್ ಎನರ್ಜಿಯ ರೂಪದಲ್ಲಿರ್ತಕ್ಕಂತಹ ಸಾವನ್ನು ಹೇಗೆಲ್ಲ ಮ್ಯಾನಿಪುಲೇಟ್ ಮಾಡಬೇಕು ಅಂತ ಈ ಬುಕ್ಸ್ಗಳನ್ನ ಓದಿ ಅದೇ ರೀತಿ ಮಾಡಿರ್ತಾನೆ. ಮತ್ತು ಆ ಬುಕ್ನಲ್ಲಿ ಇನ್ನೂ ಒಂದಿರುತ್ತೆ, ಅದೇನೆಂದರೆ ಇವಳ ಹೆಂಡತಿಯ ರೀತಿಯೇ ಇರ್ತಕ್ಕಂಥ ಕೆಲವು ಮಹಿಳೆಯರುಗಳ ಬಲಿಯನ್ನು ಕೊಟ್ಟರೆ ಪಾಪ ಇವಳು ಉಳಿತಾಳೆ ಅಂತ ನಂಬಿರ್ತಾನೆ. ಅದನ್ನೇ ಅವನು ಮಾಡಿರ್ತಾನೆ ಕೂಡ. ಆದರೆ ಯಾವಾಗ ಈ ಒಂದು ಸಾವು ಇವಳನ್ನು ಬಿಟ್ಟೋಗಲ್ಲ ಅಂತ ಇವನು ಗೊತ್ತಾಯ್ತೋ, ಇವನು ಇವಳನ್ನು ಸಾಯಿಸೋಕ್ಕಾಗದೆ ಅವನಿಗವನೇ ಶೂಟ್ ಮಾಡಿಕೊಂಡು ಸತ್ತೋಗಿರ್ತಾನೆ. ಇದೆಲ್ಲನೂ ಕೂಡ ಇವಾಗ ಇಲ್ಲಿ ಬೆತ್ಗೆ ಗೊತ್ತಾಯ್ತು.
ಇನ್ನು ಇವಾಗ ಈ ಒಂದು ಸಾವು ಅಥವಾ ಸಾವಿನ ಒಂದು ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು, ಅದು ಇವಳನ್ನು ಬಿಡ್ತಾ ಇಲ್ಲ, ಇವಳನ್ನು ಸಾಯಿಸೋಕೆ ಹೋಗ್ತಾ ಇದೆ. ಆದರೆ ಇಲ್ಲಿ ಏನಂದರೆ ಇವಳೇ ಸಾಯಬೇಕೇ ವಿನಃ ಆ ಸಾವು ಇವಳ ಇಚ್ಛೆ ಇಲ್ಲದೆ ಕರ್ಕೊಂಡೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲಿ ಒಂದು ಓವನ್ ಸತ್ತಿದ್ನೋ ಅದೇ ಒಂದು ಬೋಟಿಗೆ ಇವಳನ್ನ ಈಗ ಕರ್ಕೊಂಡೋಗುತ್ತೆ. ಇವಳನ್ನು ತುಂಬಾ ಮ್ಯಾನಿಪುಲೇಟ್ ಮಾಡುತ್ತೆ. ನೋಡು, ನಿನ್ನ ಗಂಡ ಕೂಡ ಇಲ್ಲ, ಇಲ್ಲಿ ಪ್ರಪಂಚದಲ್ಲಿ ಏನೂ ಕೂಡ ಇಲ್ಲ, ನೀನು ಬಂದ್ಬಿಡು, ನೀನು ಸತ್ತೋಗು ಅಂತ ತುಂಬಾ ಪ್ರಚೋದಿಸುತ್ತೆ. ಈಗ ಆಲ್ರೆಡಿ ಬೆಳಕಾಗಿರುತ್ತೆ, ಆದರೆ ಇವಳಿಗೆ ಮ್ಯಾನಿಪುಲೇಟ್ ಮಾಡ್ತಾ ಇರ್ತಕ್ಕಂತಹ ಸಾವು ಇವರಿನ್ನೂ ಕೂಡ ಕತ್ಲಲ್ಲೇ ಇರೋ ರೀತಿ ಇವಳಿಗೆ ಭಾಸನ ಮಾಡಿಸ್ತಾ ಇರುತ್ತೆ. ಅದೇ ಟೈಮಲ್ಲೇ ಮೆಸೇಜ್ನ ನೋಡಿ ಕ್ಲೇರ್ ಅಲ್ಲಿಗೆ ಬರ್ತಾಳೆ. ಇನ್ನು ಅದೇ ಟೈಮಲ್ಲೇ ಮೆಲ್ ಕೂಡ ಅಲ್ಲಿಗೆ ಬರ್ತಾನೆ. ಕ್ಲೇರ್ ಹೇಗೋ ಮಾಡಿ ಕಿರ್ಚ್ಕೊಳ್ತಾ ಆ ಒಂದು ಸ್ವಿಮ್ಮಿಂಗ್ ಮಾಡ್ತಾನೇನೆ ಆ ಬೋಟ್ ಹತ್ರ ಬರ್ತಾಳೆ. ಇವಳನ್ನೇನು ಶೂಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಕ್ಲೇರ್ ಬಂದು ಇವಳನ್ನ ಎಬ್ಬಿಸ್ಬಿಡ್ತಾಳೆ. ಮತ್ತು ಇವಳು ಕೂಡ ಇವಾಗ ನಾರ್ಮಲ್ ಆಗ್ತಾಳೆ. ಇನ್ನು ಇವಳನ್ನ ಈ ಕಡೆ ದಡಕ್ಕೆ ಕರ್ಕೊಂಡು ಬರ್ತಾರೆ. ಏನಾಯಿತು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಆವಾಗ ಇವಳು ಆ ಬೋಟ್ ಕಡೆನೇ ನೋಡ್ತಾ ಇರ್ತಾಳೆ. ಆವಾಗ ನಾವು ನೋಡ್ಬೋದು ಆ ಬೋಟಿನ ಮೇಲೆ ಆ ನೆರಳು ಈಗಲೂ ಕೂಡ ಇದೆ. ದಟ್ ಮೀನ್ಸ್ ಈ ಒಂದು ಬೆತ್ನ ಈ ಒಂದು ನೆರಳು ಅಂದರೆ ಈ ಸಾವು ಯಾವತ್ತಿಗೂ ಕೂಡ ಬಿಟ್ಟೋಗಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಇದಿಷ್ಟು ನಾವು ನೋಡೋ ಮೂವಿ ಆದರೆ ಇಲ್ಲಿ ಕೆಲವ್ರ ಪ್ರಕಾರ ಈ ಮೂವಿಗೆ ಬೇರೆನೇ ಒಂದು ಥಿಯರಿ ಇದೆ. ಅದೇನಂದರೆ ಇವಳು ಇಷ್ಟೊತ್ತು ನಾವೇನು ನೋಡಿದ್ವಿ ಇದೆಲ್ಲನೂ ಕೂಡ ಸುಳ್ಳು, ಇದೆಲ್ಲನೂ ಕೂಡ ಇವಳ ಇಮ್ಯಾಜಿನೇಷನ್. ಇವಳು ತುಂಬಾ ಡಿಪ್ರೆಷನಲ್ಲಿ ಇರ್ತಾಳೆ ಮತ್ತು ಇವಳ ಗಂಡನ ಸಾವು ಯಾಕಾಯಿತು ಅಂತ ಇವಳಿಗೆ ಅರ್ಥನೇ ಆಗಿರೋದಿಲ್ಲ. ಸೊ ಹಾಗಾಗಿ ಇವಳೇನೇ ಅದನ್ನೆಲ್ಲನೂ ಇಮ್ಯಾಜಿನ್ನ ಮಾಡ್ಕೊಳ್ತಾ ಈ ರೀತಿ ಫೀಲ್ ಮಾಡ್ಕೋತಾ ಇರ್ತಾಳೆ. ಸೊ ಇವೆರಡು ಕೂಡ ಒಂದು ಪರ್ಸ್ಪೆಕ್ಟಿವ್ಸ್. ಈ ಮೂವಿನ ನೀವು ಯಾವ ರೀತಿ ನೋಡ್ತೀರಾ ನಿಮಗೆ ಆ ರೀತಿ ಅರ್ಥ ಆಗುತ್ತೆ. ಈ ಒಂದು ಓಪನ್ ಎಂಡಿಂಗ್ನ ಮುಖಾಂತರ ಈ ಮೂವಿನ ಎಂಡ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ರೀತಿ ಎಂಡಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿ ನಿಮ್ಗೆ ಇಷ್ಟ ಆಯಿತಾ? ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇನ್ನೂ ಚೆನ್ನಾಗಿರ್ತಕ್ಕಂತಹ ಹಾರರ್ ಮೂವೀಸ್ಗಳನ್ನ ನಾನು ತರ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.